ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಇದು ಮನೆ ದೇವರು ಪೂಜೆಯ ಪಾರ್ಟ್ 3 ವ್ಲಾಗ್ ಆಗಿರುತ್ತೆ. ದೇವಸ್ಥಾನ ಹತ್ರ ಬಂದು ದೇವಸ್ಥಾನ ಹತ್ರ ಕೋತಿ ಮರಿಗಳು ಇದೆಲ್ಲ ಆಟ ಆಡ್ತಾ ಇರೋದು ಅದೆಲ್ಲ ನೋಡಿಕೊಂಡು ನೆಕ್ಸ್ಟ್ ಇವಾಗ ಫಸ್ಟು ದೇವ್ರಿಗೆ ತಂದಿರೋಂಥ ಹರಕೆನ ಕೊಡಬೇಕು. ಅಂದರೆ ಆ್ಯಕ್ಚುಲಿ ಇದು ಏನಪ್ಪ ಹರಕೆ ಅಂತ ಹೇಳಿದ್ರೆ, ಗೊಂಬೆ ಇನ್ನು 1 ವರ್ಷ ಆಗೋಕ್ಕೂ ಮುಂಚೆ ಅವಳನ್ನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿಬಿಟ್ಟಿದ್ವಿ. ಸೊ ಅದರಿಂದ ನಾ ಹಾಸ್ಪಿಟಲಲ್ಲಿ ಏನು ಪ್ರಾಬ್ಲಮ್ ಇಲ್ದಿರ ಚೆನ್ನಾಗಿ ಮಗು ಆರೋಗ್ಯವಾಗಿ ಬಂದರೆ ನಾನು ಪ್ರತಿ ವರ್ಷ ಮನೆ ದೇವರಿಗೆ ಅಂದರೆ ಸಿದ್ದಪ್ಪಾಜಿಗೆ 1 ಮೂಟೆ ಅಕ್ಕಿ ಮತ್ತು ಬೆಲ್ಲ, ಹಾಗೆ ದೊಡ್ಡಮ್ಮ ತಾಯಿಗೆ ಮಡ್ಲಕ್ಕಿ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ಸೊ ಅದರಿಂದ ಎವ್ರಿ ಇಯರ್ ಬರ್ತಾಯಿದ್ವಿ. ಲಾಸ್ಟ್ ಇಯರ್ ಮಾತ್ರ ಸ್ವಲ್ಪ ಮಿಸ್ ಆಗಿತ್ತು. ಸೊ ಅದರಿಂದ ಈ ವರ್ಷ ಬಂದಿಲ್ಲ ಅಂತ ಹೇಳಿದ್ರೆ 2 ಇಯರ್ಸ್ ಆಗಿಬಿಡುತ್ತೆ ಅಂತ ಹೇಳಿ ಇವಾಗ ಬಂದಿರೋದು. ಸೊ ಇವಾಗ ಫಸ್ಟು ಮಡ್ಲಕ್ಕಿ ಕೊಟ್ಟು ಆಮೇಲೆ ಸಿದ್ದಪ್ಪಾಜಿಗೆ ಹೋಗಿ, ಅಂದರೆ ದರೆಗೆ ದೊಡ್ಡವರು ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗಿ ಅಕ್ಕಿ ಮತ್ತು ಬೆಲ್ಲ ಕೊಡಬೇಕು. ಸೊ ಬನ್ನಿ ಹಾಗಾದರೆ ಇವಾಗ ಹೋಗಿ ಫಸ್ಟು ದೊಡ್ಡಮ್ಮ ತಾಯಿಗೆ ಮಡ್ಲಕ್ಕಿ ಕೊಡೋಣ. ಇನ್ನು ಪಲ್ಲವಿಯವ್ರು ಬಂದಿರಲಿಲ್ಲ ಅಲ್ವಾ, ಸೊ ಅದರಿಂದ ಪಲ್ಲವಿಯವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಆ ಗ್ಯಾಪಲ್ಲಿ ಗೊಂಬೆ ನನಗೆ ಫೋಟೋಸ್ ಇಡಿ ಅಂತ ಹೇಳಿದ್ಲು ಅಂತೇಳಿ ಗೊಂಬೆದು 1-2 ವೀಡಿಯೋಸ್ ಮಾಡ್ತಾಯಿದ್ವಿ. ಗೊಂಬೆ ಅಂತೂ ಎಷ್ಟು ಬೇಗ ಎಷ್ಟು ಉದ್ದ ಆಗ್ಬಿಟ್ಲಪ್ಪ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಗೊಂಬೆಗೆ ಇವನ್ನ ಎತ್ಕೊಳ್ಬೇಕು ಅಂತ ತುಂಬ ಇಷ್ಟ. ನಮಗೆ ಭಯ ಬೀಳಿಸ್ಬಿಡ್ತಾಳೆ ಅಂತ ನೋಡಿ. ಇಲ್ಲಿ ಬೇಡ ಲಂಗ ಸಿಗಾಕೊಳ್ಳುತ್ತೆ ಅಂದಿದ್ದಕ್ಕೆ ಈ ದೊಡ್ಡವರೆಲ್ಲ ಮಾಡ್ತಾರೆ ಗೊತ್ತಾ, ಅಂದರೆ ನಮ್ಮ ಅಪ್ಪ ಅಮ್ಮಂದರು ಆ ಥರ ಹಿಂಗೆ ಬಟ್ಟೆ ಎತ್ತಿ ಹಿಂಗೆ ಸಿಕ್ಸಿ ಮಗುನ ಎತ್ಕೊಂಡು ಓಡಾಡಿಕೊಂಡು ನಡ್ಕೊಂಡು ಬರ್ತಾಳೆ. ಹೇಗೆ ಅಂತ ಹೇಳಿದ್ರೆ, ಇವಳು ಆಲ್ರೆಡಿ ತುಂಬ ದೊಡ್ಡವಳು, ಅವಳಿಗೆ ತಮ್ಮ ಇದ್ದಾನೆ, ನಾನು ಅವನ್ನ ನೋಡ್ಕೋಬೇಕು ಅನ್ನೋ ಥರ ಮಾತಾಡ್ತಾಳೆ. ಇಷ್ಟು ಖುಷಿಯಾಗಿ ಎತ್ಕೊತಾಳೆ. ಬಟ್ ಆದರೆ ನಮಗೆ ಸಿಕ್ಕಾಬಿಟ್ಟೆ ಭಯ, ಎಲ್ಲಿ ಬೆಳೆಸ್ಬಿಡ್ತಾಳೋ ಅಂತ. ಯಾಕೆಂದರೆ ಇವಳು ಸ್ವಲ್ಪ ಆನಂದನ ಥರ ನಡೀತಾ ಇದ್ರೆ ಏನಾದರೂ ತಾಡಿಸ್ಕೊಳ್ಳೋದು, ಇಲ್ಲ ಒಂದೇನಾದರೂ ಒಂದು ವಸ್ತು ಇಕ್ಕಿರ್ತೀವಿ ಅದಕ್ಕೆ ಹೋಗಿ ತಾಡಿಸ್ಕೊಳ್ಳೋದು ಅಂದರೆ ಏಟ್ ಮಾಡ್ಕೊಳ್ಳೋದು ಅಂತ ಹಂಗೆ ಮಾಡ್ಕೊತಾಳೆ ಅಂತ ನಮ್ಗೆ ಭಯ. ಆ ಟೈಮಲ್ಲಿ ಎಲ್ಲಿ ಬೀಳಿಸ್ಬಿಡ್ತಾಳೋ ಅಂತ. ಬಟ್ ಆದ್ರೂ ಅವನಂದರೆ ಎಷ್ಟು ಇಷ್ಟ ಆಗುತ್ತೆ. ಅವ್ನು ಸುಮ್ಮನೆ ಒಂದು ಚೂರು ಅಳಂಗಿಲ್ಲ, ಎಲ್ಲಿರ್ತಾಳೆ ಓಡಿ ಬರ್ತಾಳೆ. ನಿದ್ದೆ ಮಾಡ್ತಾಯಿದ್ರು ಅಷ್ಟೇ ಎದ್ದು ಓಡಿ ಬಂದ್ಬಿಡ್ತಾಳೆ. ನಿಜ ಅವಳು ಎಷ್ಟು ಆಸೆಯಿಂದ ನೋಡ್ತಾಳೆ ಗೊತ್ತಾ ಮಗುನ. ನಮಗಂತೂ ತುಂಬಾ ಖುಷಿಯಾಗುತ್ತೆ ಅವಳು ನೋಡ್ಕೊಳ್ಳೋದನ್ನೆಲ್ಲ ನೋಡಿದ್ರೆ. ಪಲ್ಲವೇಕವರೆಲ್ಲ ಇವಾಗ ಬರ್ತಾ ಇದ್ದಾರೆ. ಯಾಕೆ ಲೇಟು? ಹಾಯ್ ಸಿದ್ಧಾರ್ಥ. ನಾನು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಮಂಜ ಮತ್ತು ಪಲ್ಲವಿ ಇವಾಗ ಬಂದ್ರಲ್ವಾ, ಸೊ ಮಗುನ ಮಾತಾಡ್ಸೋದಕ್ಕೆ ಅಂತೋದು ನಾನು ಅಷ್ಟು ಬೇಗ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಲಡ್ಡು ಅಂತೂ ಶೆಕೆಗೆ ಬರೀ ಅಳೋದೆ, ಒಬ್ಬರ ಹತ್ರನೂ ಇರ್ತಾ ಇಲ್ಲ, ಆಳ್ತಾನೇ ಇದ್ದಾನೆ. ಲಡ್ಡುಗೆ ಶೆಕೆ ಅಂದ್ರೇ ಆಗಲ್ಲ. ಎಲ್ಲ ಮಕ್ಕಳು ಹಿಂಗೇನೆ ಈ ಬೇಸಿಗೆ ಮುಗಿಯೋವರೆಗೂ ಅದೆಷ್ಟು ಕಷ್ಟನೋ ಏನು ಕತೆನೋ. ನಾನಿಲ್ಲಿ ಬೇಗ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಆಮೇಲೆ ಟೈಮ್ ಆಗಿಬಿಟ್ರೆ ನಾವು ನೆಕ್ಸ್ಟು ಚಿಕ್ಕಲ್ಲೂರಿಗೆ ಹೋಗೋಕ್ಕೆ ಲೇಟ್ ಆಗಿಬಿಡುತ್ತೆ. ಅದರಿಂದ ಪಟ ಅಂತ ಬೇಗ ಮಡ್ಲಕ್ಕಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಪ್ರತಿ ವರ್ಷ ಮಡ್ಲಕ್ಕಿ ಅಂತ ಹೇಳಿದ್ರೆ ಒಂದು ಸೀರೆ ತೊಗೊಂಡು ಬರ್ತೀನಿ. ಆದಷ್ಟು ನಾನು ಹಸಿರು ಸೀರೆನೇ ತೊಗೊಂಡು ಬರೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ದೇವ್ರಿಗೆ ಹಸಿರು ಕಲರ್ ಸೀರೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಅದರಿಂದ ನಾನು ಹಸಿರು ಸೀರೆ ತೊಗೊಂಬರ್ತೀನಿ. ಹಾಗೆ ಪೂಜೆ ಸಾಮಾನು ಸಪ್ರೇಟಾಗಿರುತ್ತೆ. ಮಡ್ಲಕ್ಕಿಲಿ ಏನೇನೆಲ್ಲ ಇಟ್ಟಿರ್ತೀನಿ ಅಂತ ಹೇಳಿದ್ರೆ, ಸೀರೆ, ಬ್ಲೌಸ್ ಪೀಸು, ಹಾಗೆ ಅಕ್ಕಿ ಮತ್ತು ಕೊಬ್ಬರಿ, ಬೆಲ್ಲ, ಹಾಗೆ ಹುರ್ಗಡ್ಲೆ ಬರುತ್ತಲ್ಲ ಅದು, ಅದ್ರ ಜೊತೆಗೆ 1 ಮೊಳ ಸಪ್ರೇಟಾಗಿ ಹೂವು ಎಕ್ಸ್ಟ್ರಾ, ಆಮೇಲೆ ಬಾಳೆಹಣ್ಣು ಮತ್ತು ಬಳೆ, ಅರಿಶಿನ, ಕುಂಕುಮ, ಇದಿಷ್ಟು ಮಡ್ಲಕ್ಕಿ ಸಾಮಾನು ಅಂತ ತೊಗೊಳ್ತೀನಿ. ಅದಾದಮೇಲೆ ಪೂಜೆ ಸಾಮಾನು ಮಾಮೂಲಿ ಎಲೆ ಅಡಿಕೆ, ಬಾಳೆಹಣ್ಣು, ಹೂವು, ಊದ್ಗಡ್ಡಿ, ಕರ್ಪೂರ, ಆಮೇಲೆ ದಕ್ಷಿಣೆ, ಎರಡಕ್ಕೂ ಕೂಡ ದಕ್ಷಿಣೆ ಇಡಿ ಅಂತ ಹೇಳ್ತಾರೆ. ಸೊ ಇದಿಷ್ಟು ದಕ್ಷಿಣೆ ಎಲ್ಲ ಇಟ್ಬಿಟ್ಟು ತೊಗೊಂಡೋಗಿ ದೇವ್ರಿಗೆ ಪೂಜೆ ಮಾಡಿಸೋ ಅಂಥದ್ದು ನಾವು ಮಾಡೋದು. ಸೊ ಇವಾಗ ಪೂಜೆ ಸಾಮಾನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಎತ್ತಿಟ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗಿ ಒಳಗಡೆ ಹೋಗಿ ಪೂಜೆ ಮಾಡಿಸ್ಬೇಕು. ಇದು ಬಂದು ದೊಡ್ಡಮ್ಮ ತಾಯಿ ಗದ್ದಿಗೆ. ಬೆಂಗಳೂರೆಲ್ಲ ಇರೋ ಥರ ಇಲ್ಲೆಲ್ಲ ದೇವಸ್ಥಾನಗಳಲ್ಲಿ ವಿಗ್ರಹಗಳೆಲ್ಲ ಇರಲ್ಲ. ಅಂದರೆ ಇವಾಗ ಎಕ್ಸಾಂಪಲು ಶಿವನ ದೇವಸ್ಥಾನಕ್ಕೆ ಹೋದರೆ ಶಿವಲಿಂಗ ಇರುತ್ತೆ, ಮತ್ತು ಬನಶಂಕರಮ್ಮನಿಗೆ ಹೋದರೆ ಬನಶಂಕರಮ್ಮನ ವಿಗ್ರಹ ಇರುತ್ತೆ. ಸೊ ಇಲ್ಲೆಲ್ಲ ಈ ಥರ ಇರಲ್ಲ, ವಿಗ್ರಹಗಳೆಲ್ಲ ಇರಲ್ಲ. ಇಲ್ಲೆಲ್ಲ ಬಂದು ಗದ್ದಿಗೆ ರೂಪದಲ್ಲಿ ಇರೋಂಥ ದೇವಸ್ಥಾನಗಳಿದೆಲ್ಲನೂ. ಸೊ ಮೊದಲನೇದಾಗಿ ಇಲ್ಲಿ ಪೂಜೆ ಮಾಡಿಸ್ತಾ ಇರೋದು.
ಮಾರ್ತು ಮಂಗಳಾರತಿ ಮಾಡಿಸಿ ಮಗುಗೆ. ಜರ್ಗಡೆ ಕಿವಿ ಲೂವ ಇಟ್ಬಿಟ್ಟವ್ರೆ. ಕಿವಿ ಲೂವ ವಿಡಿಯೋ ಕವರ್ ಮಾಡ್ರಿ. ಕುಂಕುಮ ತಗೋಬೇಕು. ಇಲ್ಲೇನು ವಿಡಿಯೋ ಮಾಡಕ್ಕೆ ಹೆಂಗ್ ಮಾಡ್ತಾವ್ರೆ? ಒಳ್ಳೆ ಸರಿ ನಿಮಗೆ ಮಾಡ ಕುಂಕುಮ ಹಾಕೊಂಡೇನಾ? ಸಾಂಬ್ರಾಣಿ ಕನ ಅಕ್ಕ ಹಿಡ್ಕೊ ಮಗು ಕೈಲಿ ಕಾಸು ಕೊಡ್ಸೋಣ. ಗೊಂಬೆ ಹುಟ್ಟದಾಗಿಂದನೂ ಗೊಂಬೆ ಕೈಲಿ ಅಲ್ಲಿ ಕೂತಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಕಾಸು ಕೊಡಿಸ್ತಾ ಇದ್ದೆ. ಸೊ ಈ ವರ್ಷ ಮೊದಲನೇ ವರ್ಷ ಲಡ್ಡು ಇರೋದ್ರಿಂದ ಅವನ ಕೈಲಿ ಕೊಡಿಸೋಣ ಈ ಸಲ ಅಂತ ಹೇಳಿ ಅವನ ಕೈಲಿ ಕೊಡಿಸ್ತಾ ಇದ್ವಿ. ಅಂದರೆ ಪ್ರತಿ ವರ್ಷ ಗೊಂಬೆ, ಸಿದ್ಧಾರ್ಥ ಮತ್ತು ಕಾರುಣ್ಯ 3 ಜನ ಕೊಡ್ತಾಯಿದ್ರು. ಈ ವರ್ಷ ಬರೀ ಲಡ್ಡು ಒಬ್ಬನ ಕೈಲೇ ಕೊಡಿಸ್ತಾ ಇದ್ದೀವಿ. ನೆಕ್ಸ್ಟ್ ಇಯರಿಂದ 4 ಜನ ಮಕ್ಳ ಕೈಯಲ್ಲಿ ಕೊಡಿಸೋಣ ಅಂತ. ಈ ವರ್ಷ ಅವನಿಗೋಸ್ಕರ ಬಂದಿರೋದಲ್ವ, ಸೊ ಫಸ್ಟ್ ಟೈಮ್ ಬರ್ತಾ ಇರೋದು ಲಡ್ಡು. ಸೊ ಅದರಿಂದ ಬರೀ ಅವನೊಬ್ಬನ ಕೈಲೇ ಕೊಡಿಸೋಣ ಅಂಥೇಳಿ ಅವನೊಬ್ಬನ ಕೈಲಿ ಕೊಡಿಸಿ ಇವಾಗ ನೆಕ್ಸ್ಟು ಸೀತಾಪ್ಪಾಜಿ ದೇವಸ್ಥಾನಕ್ಕೆ ಹೊರಡಬೇಕು. ಇವಾಗ ಮಡ್ಲಕ್ಕಿ ಇದೆಲ್ಲ ಕೊಟ್ಟಾಯಿತು. ಸೊ ಇವಾಗ ಪಪ್ಪನಪುರ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲೋಗಿ ಅಕ್ಕಿ ಮತ್ತು ಬೆಲ್ಲ ಎಲ್ಲ ಕೊಟ್ಟು ಆಮೇಲೆ ನೆಕ್ಸ್ಟು ಚಿಕ್ಕಲ್ಲೂರಿಗೆ ಹೋಗಬೇಕು. ಸೊ ಹೊರಡೋಣ. ಈಗ ಎಲ್ಲಿಗೆ? ಸಿದ್ದಪ್ಪಾಜಿ ಅಂತ. ಇಲ್ಲಿ ಪಪ್ಪನಪುರ ದೇವಸ್ಥಾನಕ್ಕೆ. ಇದು ಬಂದು ಮುಟ್ನಳ್ಳಿ ತೋಪು ಅಂತ ದೊಡ್ಡಮ್ಮ ತಾಯಿ ದೇವಸ್ಥಾನ. ಇವಾಗ ಅಲ್ಲಿ ಸಿದ್ದಪ್ಪಾಜಿ. ಇಲ್ಲಿ ಸೀರೆ ಮಾತ್ರನಾ? ಸೀರೆ ಬೆಲ್ಲ? ಇದು ಮಡ್ಲಕ್ಕಿ ಕೊಡ್ತೀವಿ ಅಂತ ಅನ್ಕೊಂಡಿರೋದು. ಅಲ್ಲಿಗೆ ಅಕ್ಕಿ ಮತ್ತೆ ಇದು. ಒಂದ್ ನಿಮಿಷ ಬಂದೆ ಪಲ್ಲವಿ. ಸತಿ ಬಂದ್ರು ಆನಂದ್ ಅವ್ರು ಬರ್ಬೇಕು. ರೂಟ್ ಗೊತ್ತಿಲ್ವಲ್ಲ ಇನ್ಯಾರಿಗೂ. ಬಾಬು ಕಳ್ಸೋಣ ಅಂದ್ರೆ ಬಾಬು ರೂಟ್ ಗೊತ್ತಿಲ್ಲ. ಯಾಕೆ ಆನಂದನೇ ಬರ್ತಾನೆ ಇರು. ಅದೇ ಅವರೇ ಬರ್ಬೇಕು. ಒಂದೇ ರೋಡ? ಅಪ್ಪ 2 ನಿಮಿಷ ಬರ್ತೀವಿ. ಮತ್ತೆ ಹೊಸ ತಗೊಂಡ್ರ? ವ್ಲಾಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ 5,000 ಆಯ್ತು. 1.5 ಲಕ್ಷ. 1.5 ಲಕ್ಷ ಕೊಟ್ಟು ತಗೊಂಡು ಯಾಕೆ ಚೆನ್ನಾಗಿಲ್ವಾ? ನಿಮ್ಗೆ ಬೇಕಲ್ವಾ? ನಂಗೆ ಈ ಕೆಲ್ಸಕ್ಕೆ ಬೇಕಿದಕ್ಕೆ. ವರ್ಷಿ ಕೊಡ್ಸಿದ್ದು ಇದನ್ನ ನನ್ನ ಕೆಲ್ಸಕ್ಕೆ ಮತ್ತೆ ವ್ಲಾಗ್ ಮಾಡಿ. ಇಲ್ಲೇನಪ್ಪ? ಇದೇ ಪಪ್ಪನಪುರ ದೇವಸ್ಥಾನ. ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ. ಈಗ ವರ್ಷಿ ಮತ್ತು ಬಾಬು, ಅಮ್ಮ, ಪಾಪು ಎಲ್ಲ ಅಲ್ಲೇ ಇದ್ದಾರೆ. ಸೊ ಆನಂದ ಹೋಗಿ ಕರ್ಕೊಬರಕ್ಕೆ ಹೋಗಿದ್ದಾರೆ. ಫ್ಯಾಮಿಲಿ ದೊಡ್ಡದಾಯ್ತಾ ಕಾರ್ ಚಿಕ್ಕದಾಗಿದೆ. ಈಗ ಒಳಗಡೆ ಹೋಗೋಣ. ಆನಂದ ಹೋಗಿ ಕರ್ಕೊಂಬಂದ್ಬಿಡ್ತಾನೆ. ಲಾಂಗ್ ಏನಿಲ್ಲ, 5 ನಿಮಿಷನೂ ಆಗಲ್ಲ ಇಲ್ಲಿಂದ ಅಲ್ಲಿಗೆ.
ಇಲ್ಲೇನೋ ಇತ್ತಲ್ಲ ಕರ್ಸ್ಬಿಟ್ಟಾರ. ಅಲ್ಲ ಇಲ್ಲೇನೋ ಇತ್ತು ತಾನೇ, ಮರ ಥರನೂ ಏನೋ ಇತ್ತು. ಊಟದಲ್ಲಿತ್ತಾ? ಇವಾಗ ದೊಡ್ಡದು ಮಾಡ್ತಾ ಇದ್ದಾರಾ? ಹಾ, ಇವತ್ತು ನಮ್ಮ ಮೈದಾ ಫುಲ್ಲು ವ್ಲಾಗ್ ಸ್ಟಾರ್ಟ್ ಮಾಡ್ತಾರೆ ಈಗ ಅಲ್ವಾ? ದೇವಸ್ಥಾನದ ಬಗ್ಗೆ ಎಲ್ಲ ಹೇಳೋದು ಇವಾಗ ನೀವು. ನಿಮ್ಗೇನು ಗೊತ್ತಾ ಅದನ್ನ ಹೇಳೋದು, ಮಿಂಚ್ಬೇಕು ವ್ಲಾಗಲ್ಲಿ. ನಿಮ್ಗೆ ಗೊತ್ತಿಲ್ವಾ? ಬಂದ್ಬಿಡ್ರಿ, ಇಲ್ಲೆಲ್ಲರೂ ಕೂತಿರೋಣ, ಅವ್ರು ಬಂದ್ಬಿಡ್ತಾರೆ ಅಷ್ಟರಲ್ಲಿ. ಹಾಂ, ಅವ್ರನ್ನ ಕರ್ಕೊ ಬಂದ್ಬಿಡ್ತಾನೆ. ತಣ್ಣಗಿದೆ, ಇಲ್ಲಿ ಇರು, ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಣ. ಎಲ್ಲೈತೆ? ಹಾಂ ಹಾಂ, ನಂಗೂ ಗೊತ್ತಿಲ್ಲ ಅಣ್ಣ. ಇದು ಬಿಲ್ಪತ್ರೆಕಾಯಿ ಏನಕ್ಕೆ ಯೂಸ್ ಆಗೋದು ಅಂದ್ರೆ? ತಲೆ ಒಟ್ಟಿರುತ್ತಲ್ಲ ಅಕ್ಕ, ಅದು ಹೋಗುತ್ತಂತ. ಇದನ್ನ ಅದು ಹಾಕಿದ್ರೆ ತಲೆ ಒಟ್ಟು ಹೋಗುತ್ತೆ. ಶಾಂಪೂ ತರ ನೊರೆ ಬರುತ್ತೆ. ಅಷ್ಟುದ್ದ ಆಯ್ತಾ ನಿಮ್ಮಮ್ಮ? ಆನಂದ ಇವಾಗ ಅಮ್ಮ, ಬಾಬು, ವರ್ಷನೆಲ್ಲ ಕರ್ಕೊಂಡು ಬಂದರು. ಸೊ ಇವಾಗ ನೆಕ್ಸ್ಟ್ ಇವಾಗ ಒಳಗಡೆಗೆ ಹೋಗಬೇಕು. ಆ ಡ್ರೆಸ್ಸಿಗೆ ಮ್ಯಾಚ್ ಆಗತ್ತೆ ಬಂಗಾರಿ. ನಡಿ, ಕಲ್ ಚುಚ್ಚುತ್ತೆ. ರೀ ದೇವಸ್ಥಾನದಿಂದ ಬಂದ್ವಲ್ಲ, ನಡಿ. ಎರಡು ತಗೊಂಡ್ಬರ್ಬೇಕು ತಾನೆ? ಏನ ನಾನು ಎರಡು ಎಂತಕ್ಕೆ, ಒಂದು ಸಾಕಲ್ಲ ಅಂತ ಒಂದು ಎತ್ಕೊ ಬಂದೆ. ಕಿಚನ್ ತಗೊಂಡಿದ್ದೆ. ಎಲ್ಲ ಪೇಂಟ್ ಎಲ್ಲ ಹೊಡಿತಾವ್ರೆ. ಲಾಸ್ಟ್ ಟೈಮು ಗೊಂಬೆನ ಕರ್ಕೊ ಬಂದಿದ್ದಾಗ ಇಲ್ಲಿ ಕೂತಿದ್ವಿ ನಾನು, ಆನಂದ, ಅಮ್ಮ, ನಮ್ಮಪ್ಪ ಮತ್ತು ರಾಜೇಶ್ ಅಂತ ನಮ್ಮ ಆನಂದನ ಫ್ರೆಂಡ್. ಶೆಕೆಗೂ ಅದಕ್ಕೂ ಲಡ್ಡು ಅಂತೂ ತುಂಬ ಅಳ್ತಾನೇ ಇದ್ದಾನೆ. ಹಂಗೂ ಆ ಹ್ಯಾಂಡ್ ಫ್ಯಾನ್ ಕೈಲೇ ಇಟ್ಕೊಂಡಂಗೆ ಇದ್ದೀವಿ. ಅದಿರೋದ್ರಿಂದ ಒಂದು ಸ್ವಲ್ಪ ಸಮಾಧಾನ ಆಗ್ತಾನೆ. ಫಸ್ಟ್ ಹೋಗಿ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿಯಂಗಿರಲ್ಲ ಇಲ್ಲಿ, ಅದರಿಂದ ಫೋಟೋ ವೀಡಿಯೋಸ್ ಎಲ್ಲ ಏನೂ ತೊಗೊಂಡಿಲ್ಲ. ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಹೊರಗಡೆಗೆ ಬಂದು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ದೇವಸ್ಥಾನ ಎಷ್ಟು ಚೆನ್ನಾಗಿದಲ್ವ. ಆ್ಯಕ್ಚುಲಿ ಸಂಡೇ ಹೋಗಿರೋದ್ರಿಂದ ಜನ ಎಲ್ಲ ಯಾರೂ ಇರಲ್ಲ. ಪೂಜೆ ಮಾಡಿಸಾಯ್ತು. ಈಗ ನೆಕ್ಸ್ಟು ಚಿಕ್ಕಲ್ಲೂರಿಗೆ ಹೋಗಬೇಕು. ಆ್ಯಕ್ಚುಲಿ ತುಂಬಾ ಲೇಟ್ ಆಗ್ತಿದೆ. ಇದನ್ನು ಬಂದು ದರೆಗೆ ದೊಡ್ಡೂರು ಅಂತ ಕರೀತಾರೆ. ಇಲ್ಲಿ ದರೆಗೆ ದೊಡ್ಡೂರು ಒಳಗಡೆ ಬಾವಿ ಒಳಗಡೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ನನಗೂ ಫುಲ್ ಕರೆಕ್ಟಾಗಿ ಗೊತ್ತಿಲ್ಲ. ಇಲ್ಲಿ ಸ್ಕ್ರೀನ್ ಹಾಕಿರ್ತಾರೆ, ಯಾವಾಗಲೂ ಸ್ಕ್ರೀನ್ ತೆಗಿಯಲ್ಲ ಇದು. ಯಾವಾಗಲೂ ಸ್ಕ್ರೀನ್ ಹಾಕ್ದಂಗೆ ಇರುತ್ತೆ. ಒಳಗಡೆ ದೇವರಿರುತ್ತೆ. ಅಂದರೆ ದರೆಗೆ ದೊಡ್ಡವರು ಅಂತ ಹೇಳ್ತಾರಲ್ಲ, ಅವರು ಬಂದು ಅಲ್ಲಿ ಹಿಂದೆಗಡೆ ಇದ್ದಾರೆ ಅಂತ ಹೇಳ್ತಾರೆ. ಬಾವಿ ಅಮ್ಮ ಅಲ್ಲಡಮ್ಮ, ಅದು ಕಂಡಾಯ ಅಂತ ಬಸಪ್ಪನ ನೋಡಿ, ಅದು ನೋಡಿ ಮೇಲೆ ಇಟ್ಬಿಟ್ಟವ್ರಲ್ಲ. ಇವಾಗ ಕೆಳಗಡೆ ಇಟ್ಟಿದ್ರೆ ಅಥವಾ ಬೇರೆದಾ? ಹೌದಾ? ನಡೀರಲ್ಲಿ ಬಸಪ್ಪನ ಹತ್ರ ಬರ. ಕೆಳಗಡೆ ಇತ್ತು, ಇವಾಗ ಈ ಥರ ಸಿಸ್ಟಮ್ ಇರ್ತಿತ್ತು. ಮುಂಚೆ ಕೆಳಗಡೆನೇ ಇತ್ತಲ್ವಾ ಅಂದೆ, ಅಂದರೆ ಸ್ವಲ್ಪ ಕೆಳಗಡೆ ಎಲ್ರಿಗೂ ಎಟ್ಟಿಕ್ಸಂಗೆ. ಒದಗಿದ್ದು ಬಿಟ್ರೆ ಆಮೇಲೆ ಬಸಪ್ಪ ಹೋಗಿ ಬನ್ನಿ. ಏನು ಹೋಗಮ್ಮ.
ಹೋಗ ಆನಂದ ಹೋಗಿ ನೀವು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಫುಲ್ಲು ಸೆಕೆ ಅಂದರೆ ಸೆಕೆ ಆಗ್ತಿತ್ತು, ಸಿಕ್ಕಾಪಟ್ಟೆ ನೀರು ದಾಹ ಆಗ್ತಿತ್ತು. ಅದಕ್ಕೆ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಆ್ಯಕ್ಚುಲಿ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ನಾನು ಜ್ಯೂಸ್ ಇದೆಲ್ಲ ಬಿಟ್ಬಿಟ್ಟಿದ್ದೆ ಕುಡಿಯೋದು. ಸೊ ಇವಾಗ ತುಂಬಾ ಬಾಯಾರಿಕೆ ಆಗ್ತಿದೆ, ಮತ್ತು ಏನು ನೀರು ಕುಡಿದ್ರೂ ಕೂಡ ಸಮಾಧಾನ ಆಗ್ತಿಲ್ಲ, ಯಾಕೆಂದರೆ ಬಿಸಿ ನೀರು ಕುಡಿತೀನಿ. ಸೊ ಸಮಾಧಾನ ಆಗ್ತಿಲ್ಲ ಅಂಥೇಳಿ ಒಂದ್ಸರಿ ಜ್ಯೂಸ್ ಕುಡ್ದೇ ಬಿಡ್ತೀನಿ, ಏನಾಗಲ್ಲ ಅಂತ ದೇವ್ರ ಮೇಲೆ ಬರ ಹಾಕಿ ಫಸ್ಟ್ ಟೈಮ್ ಜ್ಯೂಸ್ ಕುಡಿತಾ ಇದ್ದೀನಿ. ಮಗು ಬೇರೆ ಆ ಕಡೆ ಅಳ್ತಾ ಇದೆ, ಮಗುಗೆ ಫೀಡ್ ಮಾಡಿ ಮಲಗಿಸ್ಬಿಡ್ಬೇಕು, ಏಕೆಂದರೆ ಇವಾಗ ಅವನು ತುಂಬ ಸೆಕೆ ಇರೋದಕ್ಕೋಸ್ಕರ ಅವನು ತುಂಬ ಅನ್ಕಂಫರ್ಟ್ ಫೀಲ್ ಮಾಡ್ತಿದ್ದಾನೆ. ಅದಕ್ಕೆ ಇವಾಗ ಬೇಗ ಬೇಗ ಒಂದು ಸ್ವಲ್ಪ ಜ್ಯೂಸ್ ಕುಡಿದ್ಬಿಟ್ಟು ಹೋಗಿ ಮಗುಗೆ ಫೀಡ್ ಮಾಡಿ ನೆಕ್ಸ್ಟ್ ಬಂದು ಚಿಕ್ಕಲ್ಲೂರಿಗೆ ಹೊರಡಬೇಕು. ಪ್ಯಾಂಟ ಕುಡೀರಿ, ಮಸ್ತಿ ಮಾಡಿ ಇರಿ. ಹಿಂಗೆ ಹಿಡ್ಕೊಳ್ಳಿ ಬಾಬು, ವರ್ಷ ಹಿಡ್ಕೊಳ್ಳಿ ಸುಮ್ಮನೆ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದು ಬಂದು ನಾವು ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ, ಅಂದರೆ ಚಿಕ್ಕಲ್ಲೂರ್ಗೆ ಹೋಗ್ತಾ ಇದೀವಿ ಇವಾಗ ಎಲ್ಲರೂ ಕೂಡ. ಅಲ್ಲಿಂದನೇ ವಿಡಿಯೋ ಮಾಡೋಣ ಅನ್ಕೊಂಡ್ವಿ, ಪಾಪು ತುಂಬಾನೇ ಗಲಾಟೆ ಮಾಡ್ಬಿಟ್ಟ, ಅದರಿಂದ ವಿಡಿಯೋ ಏನು ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಅಲ್ಲಿ. ಸೊ ಇವಾಗ ಹೊರಟಿದ್ದೀವಿ ಚಿಕ್ಕಲ್ಲೂರಿಗೆ. ಆಲ್ರೆಡಿ ಟೈಮ್ ಬಂದು 12:53 ಆಗಿದೆ. ಸೊ ಅಲ್ಲಿ ಹೋಗೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಈಗಂತೂ ವಿಡಿಯೋ ಮಾಡೋದಕ್ಕೆ ಹಿಡ್ಕೊಂಡ್ರೆ ಇವನು ತುಂಬ ಗಲಾಟೆ ಮಾಡ್ತಾನೆ, ಇಲ್ಲಿ ಮಲಗಿದ್ದಾನೆ. ಸೊ ಅದರಿಂದ ಇವಾಗ ವಿಡಿಯೋ ಮಾಡಲ್ಲ, ಡೈರೆಕ್ಟಾಗಿ ದೇವಸ್ಥಾನ ಹತ್ರ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ, ಇಲ್ಲ ಎಲ್ಲಾದರೂ ಊಟಕ್ಕೆ ನಾನು ನಿಲ್ಲಿಸಿದಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾವು ಮಾತ್ರನೇ ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಪಲ್ಲವಿ, ಮಂಜಾ ಮತ್ತು ಮಕ್ಕಳು ಯಾರೂ ಬರ್ತಾ ಇಲ್ಲ, ಯಾಕೆಂದರೆ ಯಾವುದೂ ಟೂ ವೀಲರು ಆಗಲಿ ಅಥವಾ ಬೇರೆ ಯಾವುದೂ ಗಾಡಿ ವ್ಯವಸ್ಥೆ ಆಗಿಲ್ಲ. ಈಗ ಅವ್ರೇನಾದರೂ ಬಸ್ಸಲ್ಲಿ ಬಂದರೂ ಕೂಡ ತುಂಬಾ ಲೇಟ್ ಆಗಿಬಿಡುತ್ತೆ. ನಾವಲ್ಲೋಗಿ ರೀಚ್ ಆಗಿ 1 ಅವರ್ 1.5 ಅವರ್ ಆದಮೇಲೆ ಅವ್ರು ಬರ್ತಾರಂತೆ. ಸೊ ತುಂಬ ಲೇಟ್ ಆಗಿಬಿಡುತ್ತೆ. ಈ ಸಲ ಪರವಾಗಿಲ್ಲಕ್ಕ, ನೀವು ಹೋಗಿ ಬನ್ನಿ, ನಾವು ನೆಕ್ಸ್ಟ್ ಟೈಮ್ ಹೋಗೋಣ ಅಂತಂದು ಓಕೆ ಆಯಿತು ಅಂತ ಹೇಳಿ ನಾವೆಲ್ಲರೂ ಇವಾಗ ಹೊರಟಿದ್ದೀವಿ. ಶೆಕೆ ಆಯ್ತಲ್ಲ ಬಂಗಾರಿ ನಿಂಗೆ. ಲಡ್ಡು ಅಂತೂ ಫುಲ್ಲು ಬೇವ್ತೋ ಹೋಗಿದ್ದಾನೆ ಬಿಸಿಲಲ್ಲಿ. ಮುಂದೆಗಡೆ ಬೇರೆ ಕೂರಿಸ್ಕೊಂಡಿದ್ದೀನ, ಒಳ್ಳೆ ಹೆಂಗೆ ಕಾಣ್ತಿದ್ದಾನೆ ನೋಡಿ. ಅವನು ಇದ್ದಿದ್ದಕ್ಕಿಂತ ಇನ್ನೂ ಕಲರ್ ಡಲ್ಲೇ ಆಗ್ಬಿಟ್ಟ. ಆಮೇಲೆ ಸರಿ ಅಂತ ಪೂಜೆ ಸಾಮಾನೆಲ್ಲ ಎತ್ಕೊಂಡು ಇವಾಗ ಒಳಗಡೆ ಹೊರಟಿದ್ದೀವಿ. ಬಿಸಿಲು ಮಾತ್ರ ಹೆಂಗಿದೆ ಅಂತೇಳಿದ್ರೆ ಕಾಲು ಹೆಜ್ಜೆ ಇಡೋಕ್ಕಾಗ್ತಿಲ್ಲ ಗೊತ್ತಾ. ದೇವರೇ ಹೆಂಗಾಗ್ತಿದೆ ಅಂತೇಳಿದ್ರೆ ಒಂದೇ ಒಂದು ಹೆಜ್ಜೆ ಕಾಲಿಡೋಕ್ಕಾಗ್ತಾಯಿಲ್ಲ, ಆ ಥರ ಇದೆ. ಆ್ಯಕ್ಚುಲಿ ಇದೆಲ್ಲ ಎಷ್ಟು ಫೇಮಸ್ ದೇವಸ್ಥಾನಗಳು, ಇಲ್ಲೆಲ್ಲ ಏನಾದರೂ ವ್ಯವಸ್ಥೆ ಮಾಡಬೇಕು ಇವರು. ಕಾಲಿಡೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ. ಅಪ್ಪ ದೇವರೇ ಹೆಂಗಿದೆ ಗೊತ್ತಾ. ಲೈಟಸ್ ಬಿಸಿ ಆಗುತ್ತೆ. ಹೆಂಗೋಗೋದೀಗ?
ಸೈಲೆಂಟ್ ಆಗಿ ಅವನೇ ಇರ ಅವನಿಗೆ ಯಾಕೆ ಎಲ್ಲಿಗೆ ಹೋಗ್ಬೇಕೀಗ? ಹೆಂಗ್ ಹೋಗ್ಬೇಕೀಗ? ಹೆಂಗೆ ನಂದು? ಅಲ್ಲ ಇಲ್ಲಿ ಜಾಗ ಹೆಂಗೆ ಹೋಗ್ಬೇಕು ನೋಡಿ. ಇಲ್ಲಿ ಗೊತ್ತಾಗಲ್ಲ. ಆ್ಯಸ್ ಯೂಶ್ವಲ್ ಎಲ್ಲ ದೇವಸ್ಥಾನದಲ್ಲೂ ಇರೋ ಹಾಗೆ ಇಲ್ಲೂ ಕೂಡ ಯಾವುದೇ ಫೋಟೋಸ್ ವೀಡಿಯೋಸ್ ಏನೂ ಕೂಡ ತೆಗಿಯೋದಕ್ಕೆ ಅಲೋ ಮಾಡೋದಿಲ್ಲ. ಇಲ್ಲಿಂದ ಏನು ಕ್ಯೂ ಅಲ್ಲಿ ಹೋಗ್ತೀವಲ್ವ ಅಷ್ಟೇ ವೀಡಿಯೋಸು ಫೋಟೋಸು ಮಾಡೋದಕ್ಕೆ ಅಂತ ಹೇಳಿ ಬಿಡೋದು. ಹೋಗ್ತಾ ಇದ್ದೀವಿ. ಒಳಗಡೆ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತ ಇದ್ದಿದ್ದು. ಬಟ್ ಆದರೆ ಹೊರಗಡೆ ಬಂದಿದ ತಕ್ಷಣ ಸಿಕ್ಕಾಪಟ್ಟೆ ಬಿಸಿಲಿರೋದಕ್ಕೂ ಅದಕ್ಕೂ ಫೋನ್ ಯಾಕೋ ಆನೇ ಆಗಿಲ್ಲ. ಅಂದರೆ ಬಿಸಿಲಿಗೆ ಟೆಂಪ್ರೇಚರ್ ಜಾಸ್ತಿ ಆಗಿದೆ ಅಂತ ಹೇಳಿ ಫೋನ್ ಆನ್ ಕೂಡ ಆಗಿಲ್ಲ. ಅಲ್ಲಿಂದ ನಾವು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಕೂಲಿಂಗ್ ಮೋಡ್ ಅಂತಲೂ ಬಂದುಬಿಡ್ತು ಫೋನಲ್ಲಿ. ಸೊ ಅದರಿಂದ ವೀಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಪೂಜೆ ಎಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಬಟ್ ಸಿಕ್ಕಾಪಟ್ಟೆ ಬಿಸಿಲಿದೆ. ಚಿಕ್ಕಲ್ಲೂರಲ್ಲಿ ಎಷ್ಟು ಜನ ಬರ್ತಾರೆ, ಯಾವಾಗಲೂ ಕೂಡ ಜಾತ್ರೆ ಎಲ್ಲ ಕೂಡ ನಡೆಯುತ್ತೆ. ಬಟ್ ಇಷ್ಟೆಲ್ಲ ಬಿಸಿಲಿರೋಂಥ ಟೈಮಲ್ಲಿ ಅವ್ರು ಅಟ್ಲೀಸ್ಟ್ ಒಂದು ವೈಟ್ ಪೇಂಟ್ ಥರ ಏನಾದರೂ ನೆಲದ ಮೇಲೆ ಹೊಡೆದಿದ್ರೆ ಅಷ್ಟು ಕಾಲು ಸುಡಲ್ಲ ಅಂತ ಅನಿಸುತ್ತೆ. ಬಟ್ ಸಿಕ್ಕಾಪಟ್ಟೆ ಕಷ್ಟ ಆಯಿತು ನಡ್ಕೊಂಡು ಹೋಗೋದು. ಏನು ಬಿಸಿಲು ಅಂತೀರ, ಯಾಕಪ್ಪ ದೇವರೇ, ಕಾಲು ಹೆಜ್ಜೆ ಕೂಡ ಇಡೋಕ್ಕಾಗಲ್ಲ, ಅಷ್ಟು ಬಿಸಿಲು ಸುಡ್ತಾ ಇದೆ, ಕೆಂಡ ಥರ ಸುಡ್ತಾ ಇದೆ. ಆಮೇಲೆ ಸರಿ ಅಂತ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಫೋನ್ ಆನ್ ಆಯಿತು. ಸೊ ಅಷ್ಟರಲ್ಲಿ ಆಲ್ರೆಡಿ ನಾವು ದೇವಸ್ಥಾನ ಎಲ್ಲ ಬಿಟ್ಟು ಮುಂದೆ ಬಂದುಬಿಟ್ಟಿದ್ವಿ. ಅದಾದಮೇಲೆ ನಾವು ಬೇರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡಿದ್ವಲ್ಲ, ದೋಸೆ ತಿಂದ್ವಿ ಗೊತ್ತಾ ಇದರಲ್ಲಿ ಹೋಟೆಲಲ್ಲಿ, ಅದಷ್ಟೇ ತಿಂದಿರೋದು. ಇವಾಗವರೆಗೂ ಜ್ಯೂಸ್ ಒಂದು ಕುಡ್ದಿದ್ವಿ, ಬಿಟ್ಟರೆ ಇನ್ನೇನು ತಿಂದಿಲ್ಲ ಕುಡ್ದಿಲ್ಲ ಇನ್ನು. ಸೊ ಅದರಿಂದ ಹೋಗ್ತಾ ಹಾಗೆ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೇಳಿ ಆನಂದ ಜಸ್ಟ್ ಮಳವಳ್ಳಿ ಬಸ್ ಸ್ಟಾಪ್ ಹತ್ರನೇ ಒಂದು ಹೋಟೆಲ್ ಇದೆ, ವೈಭವಿ ಪ್ಯಾಲೇಸ್ ಅಂತ. ಸೊ ಅಲ್ಲಿಗೆ ಹೋಗಿ ನಿಲ್ಲಿಸಿದ ಅಷ್ಟೇ ಕಾರ್ನ, ಏನಾಗಿದೆ ಅಂತಲೇ ಗೊತ್ತಿಲ್ಲ. ಕಾರು ಆನೇ ಆಗ್ತಾಯಿಲ್ಲ ಗೊತ್ತಾ, ಏನು ಪ್ರಾಬ್ಲಮ್ ಆಗಿದೆ ಅಂತಲೂ ಅರ್ಥ ಆಗ್ತಾಯಿಲ್ಲ. ಹೆಂಗೆ ಗಾಡಿ ಪ್ರಾಬ್ಲಮ್ ಆಯಿತು ನಿಮ್ಮದು? ಅಲ್ಲ, ನಮ್ಮ ಗಾಡಿ ಅದೇನು ಪ್ರಾಬ್ಲಮ್ ಆಯ್ತು ಅಂತ ನಮಗೆ ಗೊತ್ತಿಲ್ಲ. ಅದು ಯಾರು ದರಿದ್ರದವ್ರು ಕಂಡಿತ್ತು ಅಂತಲೂ ಗೊತ್ತಿಲ್ಲ. ಚೆನ್ನಾಗಿ ಆರಾಮಾಗಿ ಹೋಗಿ ಸುತ್ತಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ದೇವಸ್ಥಾನದಲ್ಲಿ ಇದ್ದಕ್ಕಿದ್ದಂಗೆ ಆಫ್ ಆಯಿತು. ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ ಮೆಕ್ಯಾನಿಕ್. ಯಾವ ಮೆಕ್ಯಾನಿಕ್ ಏನು ಕರೆಕ್ಟಾಗೂ ಹೇಳ್ತಾ ಇಲ್ಲ. ಮೊದಲೇ 5 ನಿಮಿಷ 10 ನಿಮಿಷ ಅಂತಾರೆ. ನಾವು ಆಲ್ರೆಡಿ ಬಂದು 2 ಅವರ್ಸ್ ಮೇಲಾಯಿತು. ಮಗು ಹಿಡ್ಕೊಂಡು ಹಿಂಗೆ ಕೂತಿದ್ದೀವಿ. ಯಾವಾಗ ರೆಡಿ ಆಗುತ್ತೋ ಗೊತ್ತಿಲ್ಲ. ನೋಡೋಣ ಎಷ್ಟು ಬೇಗ ರೆಡಿ ಆಗುತ್ತೆ ಅಂತ. ಹೌದು ನೋಡಿ, ಏನೇ ಆಗಲಿ ನಮಗೆ ಒಬ್ರು ಏನಾದರೂ ಒಂದು ಐಟಮಲ್ಲಿ ಪರಿಚಯ ಇರ್ಬೇಕು, ಯಾರಾದರೂ ಅಲ್ವಾ? ಆಂಟಿ ಆಂಟಿ ನೋಡಿ, ಲಾಟಲ್ಲಿ ಬರ್ತೀರಾ ನೀವು? ಹೆಂಗಿದೆ ಅಮ್ಮ ಎಕ್ಸ್ಪೀರಿಯನ್ಸ್? ಯಾವಾಗೂ ಅಷ್ಟೇ ದುಡ್ಡಿಗಿರೋ ಬೆಲೆ ಮೆಣಸಿನ್ಗಿರಲ್ಲ ಕಣೋ, ಅದು ನಿನ್ಗೆ ಅರ್ಥ ಆಗಲ್ಲ ಅಷ್ಟೇ. ಹೌದು ಅಲ್ವಾ ಬಾಬು? ನಿಜ ತಾನೇ? ನಿನ್ನ ಕೈಯಲ್ಲಿ ಕತ್ತಲ್ಲಿ ಎಲ್ಲ ಕುಣಿಸ್ಕೊಡ್ವಾ? ಬನ್ನಿ ಕಾಫಿ ಕರ್ಕೊಂಬರೋಣ. ಹಾಂ ಬನ್ನಿ. ರಿಫ್ರೆಶ್ಮೆಂಟ್. ಹಾಂ ಕರ್ಕೊಂಬರಕ್ಕೆ ಹೋಗೋದಾ? ಕಾಫಿ ಕುಡ್ಕೊಂಬರೋಣ ಬನ್ನಿ. ಕಾಫಿ ಕುಡಿಯೋಣ. ಸರಿ ಬನ್ನಿ, ಬೂಸ್ಟ್ ಮಾಡೋಕ್ಕೆ ನಮಗೆ ಎನರ್ಜಿ, ಒಂದು ಟೀ ಕುಡ್ಕೊಬರೋಣ. ಫೈನಲಿ ಮೆಕ್ಯಾನಿಕ್ ಬಂದು ಇವಾಗ ತಾನೇ ಜಸ್ಟ್ ಎಲ್ಲ ರೆಡಿ ಮಾಡಿದ್ರು. ಇವರೇ ಆ ಮೆಕ್ಯಾನಿಕ್ಕು ರೆಡಿ ಮಾಡಿದ್ದು. ಎಷ್ಟು ಲೇಟ್ ಆಗೋಯ್ತು ಅಂತ ಹೇಳಿದ್ರೆ ತುಂಬಾ ಲೇಟ್ ಆಗೋಯ್ತು. ಅಂತೂ ಇಂತೂ ಫೈನಲಿ ರೆಡಿ ಆಯ್ತಲ್ಲ ಅಂತ ಖುಷಿಯಾಗಿ ಇವಾಗ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಅದಕ್ಕೆ ಬಂದಿದ್ದಕ್ಕೆ ನಿಂತೋಯ್ತು ಗಾಡಿ. ಟೈಮ್ 8:30 ಆಗಿದೆ. ಇನ್ನು ಮಳವಳ್ಳಿಲೇ ಇದ್ದೀವಿ. ಇವಾಗ ತಾನೇ ಜಸ್ಟ್ ಕಾರ್ ರಿಪೇರಿ ಆಯಿತು. ಅಪ್ಪ ಏನಕ್ಕಾದರೂ ಇಲ್ಲಿ ಬಂದ್ವು ಅನಿಸ್ಬಿಡ್ತು ನಮಗಂತೂ. ಇವಾಗ ಹೊರಟಿದ್ದೀವಿ.
ಅಲ್ವಾ, ಹೊಸ ಹೊಸ ಎಕ್ಸ್ಪೀರಿಯೆನ್ಸು. ತುಂಬಾ ಹಿಂಸೆ ಆಗ್ಬಿಡ್ತು ನಮಗಂತೂ. ಉಂಗುರ ಇಲ್ಲೋ ಇಲ್ಲಿದ್ದು ನಂದು? ಇಲ್ಲಿ ಉಂಗುರ ಇತ್ತು ಅಲ್ಲ. ಸರಿ ಹೊರಡೋಣ. ಇವಾಗ ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ? 8:31. ಇವಾಗ ಮುಗಿದಿದೆ. ನೋಡಿ ಟೈಮ್ ಬಂದು 8:31. ಇವಾಗ ಮನೆ ಕಡೆಗೆ ಹೊರಟಿದ್ದೀವಿ. ಆದಷ್ಟು ಬೇಗ ಮನೆ ರೀಚ್ ಆಗಿಬಿಟ್ರೆ ಸಾಕಪ್ಪ, ಸೇಫಾಗಿ. ಹೀಗಾಗಿ ಥರ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಒಂದೊಂದ್ಸಲಿ ನಮಗಂತೂ. ಆ್ಯಕ್ಚುಲಿ ನಮ್ಮ ಗಾಡಿ ಯಾವತ್ತೂ ಈ ಥರ ಪ್ರಾಬ್ಲಮ್ ಕೊಟ್ಟಿಲ್ಲ ಗೊತ್ತಾ. ತೊಗೊಂಡಾಗಿಂದನೂ ಇದೇ ಫಸ್ಟ್ ಟೈಮ್ ನಮ್ಗೆ ಇಷ್ಟೊಂದು ಪ್ರಾಬ್ಲಮ್ ಕೊಟ್ಟಿದ್ದು. ಅಥವಾ ಗಾಡಿ ನಿಜವಾಗ್ಲೂ ಅಷ್ಟು ಪ್ರಾಬ್ಲಮ್ ಆಯಿತೋ, ಅಥವಾ ಮೆಕ್ಯಾನಿಕ್ಸು ಅಮೌಂಟ್ ಏನಾದ್ರು ತೊಗೊಳೋದಕ್ಕೋಸ್ಕರ ಅಷ್ಟು ಲೇಟ್ ಮಾಡಿದ್ರು ಗೊತ್ತಿಲ್ಲ. ಯಾಕೆಂದರೆ ಸಂಡೇ ಬೇರೆ ಯಾವುದೂ ಮೆಕ್ಯಾನಿಕ್ಸ್ಗಳು ಸಿಗಲ್ಲ. ಬೇಗ ಮಾಡಿಬಿಡ್ತು ಅಂತಂದರೆ ಏನು ಗೊತ್ತಿಲ್ಲ. ಈ ಗಿಮಿಕ್ಸ್ಗಳು ಹೆಂಗೆ ಬಿಸ್ನೆಸ್ ಗಿಮಿಕ್ಸ್ ಎಲ್ಲ ಹೇಗೆ ನಡೆಯುತ್ತೆ ಅಂತ. ಬಟ್ ಅಲ್ಲಿ ನೋಡೋದಕ್ಕೆ ನಮ್ಗೆ ಅನ್ಸಿದ್ದು ಅದೇ ಥರನೇ. ಯಾಕೆಂದರೆ ಬೇಗ ರೆಡಿನೇ ಮಾಡಿಲ್ಲ. ಅವ್ರು ಬರಬೇಕು ಇವ್ರು ಬರಬೇಕು ಅಂತ ತುಂಬಾ ಟೈಮ್ ತೊಗೊಂಡ್ರು. ಆಲ್ಮೋಸ್ಟ್ 4 hours ಆಯಿತು ಗಾಡಿ ರಿಪೇರಿ ಆಗೋದಕ್ಕೆ. ಸೊ ಫೈನಲಿ ಹೇಗೋ ಎಲ್ಲ ರಿಪೇರಿ ಮಾಡಿಸ್ಕೊಂಡು ಹೊರಟಿದ್ದೀವಿ ಮನೆ ಕಡೆಗೆ. ಇವಾಗ ಇನ್ ಕೇಸ್ ಏನಾದರೂ ಇವತ್ತು ರೆಡಿ ಆಗಿಲ್ಲ ಅಂದರೆ ಅಲ್ಲೇ ವೈಭವಿ ಪ್ಯಾಲೇಸಲ್ಲೇ ಯಾವುದಾದ್ರೂ ಒಂದು ರೂಮ್ ತೊಗೊಂಡು ಅಲ್ಲೇ ಸ್ಟೇ ಇದ್ಬಿಟ್ಟು ಮಾರ್ನಿಂಗ್ ಹೊರಡೋಣ ಅಂತಲೂ ಫಿಕ್ಸ್ ಆಗಿಬಿಟ್ವಿ. ಆಮೇಲೆ ನಾಳೆ ಬೇರೆ ವರ್ಷದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅದಕ್ಕೂ ಕೂಡ ಬೇಗ ಬರಬೇಕಿತ್ತು. ಅಯ್ಯೋ ಏನಪ್ಪ ಮಾಡೋದು, ಇಲ್ಲೇ ಇರೋಣ ಅಂತನೂ ಆಗ್ತಾಯಿಲ್ಲ, ಈ ಕಡೆ ಹೊರಡೋದಕ್ಕೆ ಗಾಡಿನೂ ರೆಡಿ ಆಗ್ತಾ ಇಲ್ಲ ಅಂತ ಸಖತ್ ಟೆನ್ಷನ್ ಆಗ್ಬಿಟ್ಟಿತ್ತು. ಫೈನಲಿ ಹೇಗೋ ರೆಡಿ ಆಯಿತು ಅಂತ ಇವಾಗ ಮನೆ ಕಡೆಗೆ ಹೊರಟಿದ್ದೀವಿ. ಥ್ಯಾಂಕ್ ಗಾಡ್, ಎಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ 6 o'clockಗೆಲ್ಲ ಮನೇಲಿ ಇರ್ತೀವಿ ಅಂದ್ಕೊಂಡ್ವಿ. ನೋಡಿದ್ರೆ 8:30ಗೆ ಅಲ್ಲಿ ಬಿಟ್ಟಿದ್ದೀವಿ. ಇವಾಗ ಹೊರಟಿದ್ದೀವಿ ಮನೆಗೆ ಹೋಗೋಷ್ಟ್ರಲ್ಲಿ 11 o'clock ಅಂತೂ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕಾಗಿಲ್ಲ. ಸೊ ಅದರಿಂದ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಬಾಯ್.